ವೀಕ್ಷಕರೇ, ಇವತ್ತು ನಾವು ಹುಣಸೂರು ತಾಲೂಕಲ್ಲಿರುವಂತಹ ಕಟ್ಟೆಮಳ್ಳವಾಡಿ ಪಕ್ಕದಲ್ಲಿ ಇರುವಂತಹ ಮರದೂರು ವೇಣುಗೋಪಾಲ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ. ಇದನ್ನು ಆದಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಮುಜರಾ ಇಲಾಖೆಯವರು ಇದನ್ನು ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡಿಕೊಡ್ಬೇಕು. ಇದು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅನ್ನೋ ಒಂದು ನಿಟ್ಟಿನಿಂದ ನಾವು ಇದನ್ನು ಹಾಳು ಮಾಡೋದು ಬೇಡ. ಇದು ಒಳ್ಳೆ ಜೀರ್ಣೋದ್ಧಾರ ಆಗಿ ಯಾವಾಗ ಈಗ ಯಾವುದು ಭೂವರನಾಥ ಸ್ವಾಮಿ ದೇವಸ್ಥಾನ ಯಾವ ಥರ ಅಪ್ಡೇಟ್ ಆಗ್ತಾ ಇದೆ, ಅದೇ ಥರ ಇದು ಕೂಡ ಆಗಬೇಕು ಅನ್ನೋದೇ ನಮ್ಮ ಆಸೆ. ಬನ್ನಿ ನೋಡ್ಕೊಬೋಣ. ಇಲ್ಲೆಲ್ಲ ಫುಲ್ಲು ಏನು ಹಿಂದೆ ಅವರು ಆರ್ಕಿಟೆಕ್ಚರ್ ಬಿಲ್ಡ್ ಮಾಡಿದಾರೋ ಎಲ್ಲ ಕಡೆ ಡ್ಯಾಮೇಜ್ ಆಗಿದೆ. ಆದಷ್ಟು ಮುಂದಿನ ಪೀಳಿಗೆಗಾದರೂ ಈ ದೇವಾಲಯಗಳನ್ನು ಇಟ್ಟಿರಬೇಕು, ಜನ ನೋಡಬೇಕು. ಮೇಲೆ ಬೇವಿನ ಮರ ಎಲ್ಲ ಬೆಳೆದು ನಿಂತಿದೆ. ಇದು ಯಾವಾಗ ಬೀಳಿತೋ ಏನೋ ಅನ್ನೋದು ಗೊತ್ತಿಲ್ಲ. ಆದರೆ ಇಲ್ಲಿಗೆ ಬಂದಂಥ ವ್ಯಕ್ತಿಗಳು ಹುಷಾರಾಗಿರಬೇಕು, ಯಾರು ಇದ್ರ ಮುಂದೆ ಹೋಗ್ಬೇಡಿ. ಸೊ ನಾನು ಇದನ್ನು ತೋರಿಸ್ಕೊಡೋಕ್ಕೆ ಅಂತ ಮುಂದೆ ಹೋಗಿದ್ದೀನಿ ಅಷ್ಟೇ. ಈಗ ನೀವು ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಮುಂದೆ ಇಲ್ಲಿ ಇದ್ದಂಥ ಈ ಒಂದು ಗುಡಿಯಲ್ಲಿ ಇದ್ದಂಥ ವೇಣುಗೋಪಾಲ ಸ್ವಾಮಿ ದೇವಾಲಯ ವಿಗ್ರಹವನ್ನು ಹುಣಸೂರಿನಲ್ಲಿರುವಂಥ ಒಂದು ಬ್ರಾಹ್ಮಣರ ದೇವಾಲಯದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ಕಳ್ತನ ಆಗ್ತಾ ಇರೋದ್ರಿಂದ ಅವ್ರೇನು ಮಾಡಿದ್ದಾರೆ, ಇಲ್ಲಿದ್ರೆ ಇದು ಸರಿ ಇಲ್ಲ, ಯಾಕೆಂದರೆ ಇದು ಈ ಥರ ವ್ಯವಸ್ಥೆಯಲ್ಲಿರುವಾಗ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ಸೇಫಾಗಿ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗಲಿ. ಈಗ ನೀವು ನೋಡ್ತಾ ಇದ್ದೀರಾ, ಫುಲ್ಲು ಎಲ್ಲ ಇನ್ನೇನು ಹಿಡ್ದಂಗೆ ಒಂದು ತಿಂಗಳು ಮಳೆ ಹುಯ್ತು ಅಂದರೆ ಎಲ್ಲ ಬಿದೋಗುತ್ತೆ. ಆದಷ್ಟು ಎಚ್ಚೆತ್ಕೊಳ್ಳಿ. ಯಾಕೆಂದರೆ ಗ್ರಾಮಸ್ಥರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಅಂದರೆ, ಸುಮ್ಮನೆ ಬಂದು ವಿಡಿಯೋ ಮಾಡಿ ಹಾಕೋದಲ್ಲ, ಆದರೆ ಇದೊಂದು ಸ್ಥಳನ ತುಂಬ ಅದ್ಭುತವಾದಂಥ ಸ್ಥಳವನ್ನಾಗಿ ಮಾಡ್ಕೊಳ್ಳೋದು ನಿಮ್ಮ ಗ್ರಾಮದವರಿಗೆ ಬಿಟ್ಟಿದ್ದು. ಏನಕ್ಕೆ ಅಂದರೆ ಜನಗಳು ಬರ್ತಾರೆ, ಟೂರಿಸಂ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಭೂವರನಾಥ ಸ್ವಾಮಿ ದೇವಾಲಯ ಹಿಂದೆ ಇತ್ತು, ಸೇಮ್ ಹೀಗೆ ಇಟ್ಟಿದ್ದು. ಆದರೆ ಇವತ್ತು ಭೂವರನಾಥ ಸ್ವಾಮಿ ದೇವಾಲಯ ನೋಡ್ತಾ ಇದ್ದೀರಾ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂತ. ಹಾಗೆ ದಯಮಾಡಿ ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ, ನಾವು ಎಲ್ಲಿಂದೋ ಬಂದು ವಿಡಿಯೋ ಮಾಡ್ತೀವಿ, ಆಗ್ತೀವಿ, ನೀವು ನೋಡ್ಬಿಟ್ಟು ಸುಮ್ಮನಾಗಿ ಬರ್ತೀರಾ ನಮ್ಮೂರು ಅಂತ ಅಲ್ಲ. ಆದರೆ ಇದನ್ನ ಒಂದು ಈ ವ್ಯವಸ್ಥೆ ಇರತಕ್ಕಂತಹ ಈ ದೇವಾಲಯನ ಆದಷ್ಟು ಬೇಗ ಮುಂದೆ ಜೀರ್ಣೋದ್ಧಾರ ಮಾಡಿ ಎಲ್ಲರಿಗೂ ಪರಿಚಯ ಮಾಡಿಕೊಡಿ. ನಮ್ಮೂರಲ್ಲಿ ಈ ಥರ ಒಂದು ದೇವಾಲಯ ಇದೆ ಅಂತ ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಸ್ವಲ್ಪ ಎಲ್ಲರ ಗಮನದಲ್ಲೂ ಇರಬೇಕು. ದೇವಾಲಯ ಅನ್ನೋದು ನಿಮಗೆ ಏನಾದರೂ ಗೊತ್ತಾಗಬೇಕು ಅಂದರೆ ಇಲ್ಲಿರ್ತಕ್ಕಂಥ ಕಂಬಗಳನ್ನು ನೀವು ನೋಡ್ಬೋದು. ಇದು ಎಷ್ಟು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದಂಥ ಈ ಒಂದು ದೇವಾಲಯ. ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ಪಿಲ್ಲರ್ಗಳು ಎಂಟ್ರೆನ್ಸ್, ಈ ಪಿಲ್ಲರಿಂದ ನೀವು ನೋಡಿದ್ರೆ ದೇವರು ವಿಗ್ರಹ ಕಾಣಿಸ್ತಾ ಇತ್ತು.
ಆದರೆ ಇವತ್ತು ಈ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ಇಷ್ಟೇ ಹೇಳಕ್ಕೆ ಇಷ್ಟಪಡೋದು, ಆದಷ್ಟು ಬೇಗ ನಿಮ್ಮೂರಿನ ದೇವಾಲಯವನ್ನು ಅಭಿವೃದ್ಧಿಪಡಿಸ್ಕೊಂಡು ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೋಗೋ ಥರ, ಮತ್ತು ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ರೆ ಪ್ರವಾಸಿಗರು ಹುಡುಕ ಬರಬೇಕು. ನೀವು ಒಂದು ತಿಳ್ಕೊಳ್ಳಿ, ಯಾವ ರಾಜಕೀಯದವರಾಗಿರಲಿ, ಯಾವ ಗ್ರಾಮ ಪಂಚಾಯತಿಯವರಾಗಿರಲಿ, ಅಥವಾ ಯಾವುದೇ ಡಿಪಾರ್ಟ್ಮೆಂಟವರು ಆಗಿರಲಿ, ಈ ಥರ ಹೊಯ್ಸಳರ ಕಾಲದ ದೇವಾಲಯಗಳು, ವಿಜಯನಗರ ಕಾಲದ ದೇವಾಲಯಗಳು ಯಾವ್ಯಾವ ಇರ್ತಾವೋ ಅವೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ರೆ ಟೂರಿಸಮ್ ಅವರು ಹುಡುಕೊಂಡು ಬರ್ತಾರೆ, ಗ್ರಾಮ ಅಭಿವೃದ್ಧಿ ಆಗುತ್ತೆ, ಹೋಟೆಲ್ಗಳು, ಶಾಲೆ, ಕಾಲೇಜುಗಳೆಲ್ಲ ತೆಗೆಯುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಮುಜರಾಯಿ ಇಲಾಖೆಯವರು ಫಸ್ಟ್ ಆಫ್ ಆಲ್ ಇವರು ಆದಷ್ಟು ಕೇರ್ ಮಾಡಿ ಈ ದೇವಾಲಯನ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಸೊ ಇದಕ್ಕೆ ಜನ ಯಾವ ಥರ ಸ್ಪಂದಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ, ಕಾದು ನೋಡೋಣ. ಇದೇ ಊರಿನವರ? ಏನಕ್ಕೆ ದೇವಸ್ಥಾನದ ನೀವು ಗ್ರಾಮಸ್ಥರು ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿಲ್ವಾ? ಈಗ ನಾವು ಒಂದು ಈ ದೇವಸ್ಥಾನದ ಬಗ್ಗೆ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ಅಂತ ಮಾಡ್ಕೊಂಡಿದ್ವಿ, ಅದ್ರದ್ದು ಕಾರ್ಯದರ್ಶಿ ನಾವು. ಈಗ ಒಂದು ವರ್ಷ ಆಯಿತು ನಾವು ಇದು ಕಮಿಟಿ ಮಾಡ್ಕೊಂಡು ಈಗೀಗ ಎಲ್ಲ ಪ್ರೊಸೆಸಿಂಗ್ ಈಗ ರೆಡಿ ಮಾಡ್ತಾ ಇದ್ದೀವಿ. ಈಗ ಪ್ರೊಸೆಸಿಂಗ್ ನಡೀತಾ ಇದೆ. ಹಾಂ ಹಾಂ. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೇಳಿ, ವೇಣುಗೋಪಾಲ ಮತ್ತೆ ರುಕ್ಮಿಣಿ ಅಮ್ಮ ಒಂದು ದೇವಸ್ಥಾನ ಇದೆ. ಏನಕ್ಕೆ ನೀವು ಅಷ್ಟು ವರ್ಷದಿಂದ ಇದಕ್ಕೆ ಗಮನ ಹರಿಸ್ನಿಲ್ಲ? ಏನು ಕಾರಣ? ಏನು ಕಾರಣ ಅಂತಂತಂದ್ರೆ ಇದು ಇಲ್ಲಿ ತುಂಬಾ ಬ್ರಾಹ್ಮಣ್ಸ್ ಇದ್ದದ್ದು. ಸರಿ. ಒಂದು 45ರಿಂದ 50 ವರ್ಷದ ಹಿಂದೆ ಇಲ್ಲಿ ಇದ್ದಂಥ ವಿಗ್ರಹ ದೇವರಾಜ ಅರಸ ಕಾಲದಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದಾರೆ. ತಗೊಂಡು ಹೋದಾಗ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಗ್ರಾಮದವರು ನಾವು ಯಾರು ಸರಿಯಾಗಿ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಹಾಗಾಗಿ ಈಗ ಮುಂದಿನ ಪೀಳಿಗೆ ಯಾರು ಈ ದೇವಸ್ಥಾನ ರೆಡಿ ಮಾಡೋ ಅಂದ್ಬಿಟ್ಟು ಈಗ ಒಂದು ಸೇವಾ ಸಮಿತಿ ಅಂತ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಸರ್ಕಾರ ಇದಕ್ಕೆ ಏನಾದರೂ ಅನುಮೋದನೆ ನೀಡಾಯ್ತಾ? ಒಂದ್ಸಲಿ ಬಂದಿತ್ತು, ಈ NSS ಕ್ಯಾಂಪ್ ಅವ್ರು ಬಂದಿದ್ರು 2013, 14, 15, 17ರಲ್ಲಿ ಬಂದಿದ್ರು. ಆಗೊಂದ್ಸತಿ HP ಮಂಜುನಾಥ್ ಅವರು 1 ಕೋಟಿ ಬಿಡುಗಡೆ ಮಾಡಿದ್ರು. ಅದನ್ನ ನಾವು ಸರಿಯಾಗಿ ಗ್ರಾಮಸ್ಥರು ನಾವು ದುರುಪಯೋಗ ಇದು ಅದ್ರ ಬಗ್ಗೆ ಇದು ಮಾಡ್ಕೊಳ್ಳಿದಾಗಿ ಬೇರೆ ಗ್ರಾಮಕ್ಕೆ ಹೋಯ್ತದು. ಏನ್ ಹೇಳಕ್ ಇಷ್ಟಪಡ್ತೀರಾ ದೇವಾಲಯದ ಬಗ್ಗೆ? ಇದು ಅಭಿವೃದ್ಧಿ ಆದ್ರೆ ನಿಮ್ಮ ಊರು ಎಷ್ಟು ಮುಂದೆ ಹೋಗುತ್ತೆ ಅಂತ ತಮ್ಗೆ ಏನಾದ್ರು ಗೊತ್ತಿದೆಯಾ? ಗೊತ್ತಿದೆ. ಅದೇ ಇದನ್ನ ಇಟ್ಕೊಂಡು ನಮ್ಮ ಇದಕ್ಕಾಗದ್ರೆ ನಮ್ಮ ಮಕ್ಳಿಗಾಗಂತ ಮುಂದೆ ಫ್ಯೂಚರ್ಗಾರ ರೆಡಿ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ರೆಡಿ ಮಾಡ್ತಾ ಇದೀವಿ. ಅಷ್ಟು ಬಿಡಲ್ಲ, ರೆಡಿ ಮಾಡಿಸ್ತೀವಿ. ನೋಡೋಣ, ಮಾಡಿಸಿ. ಒಳ್ಳೇದು. ಇಡೀ ಇದು ಕರ್ನಾಟಕಕ್ಕೆ ಗೊತ್ತಾಗಬೇಕು ಈ ತರ ದೇವಾಲಯ ಇಲ್ಲಿದೆ ಅನ್ನೋದು. ಇಲ್ಲ ಸರ್, ಯಾಕೆಂದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದು ಇದ್ರ ಮನವಿ ಕೊಡಕ್ಕೆ, ಅದ್ರ ವಿಗ್ರಹ ನೋಡ್ಬಿಟ್ಟು ಹೆಗಡೆ ಅವ್ರಿಗೆ ತುಂಬಾ ಆಶ್ಚರ್ಯ ಆಗ್ಬಿಡ್ತು, ಈ ತರ ಇದೆ ಇದ್ರದ್ದು ವಿಗ್ರಹ ಅಂತ. ಹಾಗಾಗಿ ಏನೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಒಂದು ಆಶೀರ್ವಾದದಿಂದ ರೆಡಿ ಮಾಡೋಣ ಅಂತ ಇದ್ದೀವಿ. ನೋಡೋಣ ಮುಂದಿನ ದಿನದಲ್ಲಿ ಆದಷ್ಟು ಬೇಗ ರೆಡಿ ಮಾಡಿಸ್ತೀರಾ? ನಿಮ್ಮಂತರ ಒಂಚೂರು ಪ್ರಚಾರ ಮಾಡಿದ್ರೆ ನಮ್ಗೊಂಚೂರು ಖಂಡಿತ ಮಾಡೋಣ. ಸುಮಾರು ಬಂದು ಹೋಗಿದ್ದಾರೆ, ಸುಮಾರು ಜನ ಬೆಂಗಳೂರಿಂದನೂ ಬಂದಿದ್ದಾರೆ. ಈ ಹಳೆ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡೋಂಥ ಒಂದು ಸೇವಾ ಸಮಿತಿ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಬಂದು ಹೋಗಿದ್ದಾರೆ, ಬರ್ತಾರೆ, ನೋಡ್ತಾರೆ. ರುಕ್ಮಿಣಿ ದೇವಸ್ಥಾನನ ಇದು? ರುಕ್ಮಿಣಿ ದೇವಸ್ಥಾನ ಓಕೆ. ಅಂದ್ರೆ
ವಿಗ್ರಹ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಪಾಣಿಪೀಠ ಪ್ರತಿಯೊಂದು ಎಲ್ಲ ಇದೆ. ಒಂದು ಮಾತ್ರ ಬ್ರಾಹ್ಮಣರ ಬೀಜದಲ್ಲಿ ಐತೆ. ಬ್ರಾಹ್ಮಣರ ಬೀಜದಲ್ಲಿ ಐತೆ. ಮೂಲ ವಿಗ್ರಹ ಇದೆ. ಓ, ಮೂಲ ವಿಗ್ರಹ ಅಲ್ಲಿತ್ತಾ? ಅಲ್ಲಿ ಈಗಲೂ ಇದೆ, ಅಲ್ಲಿ ಪೂಜೆ ನಡೀತಾ ಇದೆ. ಇಲ್ಲಿ ಇದ್ದ ಮೂಲ ವಿಗ್ರಹನ ಈಗ ಅಲ್ಲಿ ಹುಣಸೂರಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಬ್ರಾಹ್ಮಣ ಬೀದಿಯಲ್ಲಿ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ 3ನೇ ವರ್ಷಕ್ಕೆ ಅಲ್ಲಿ